ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕಬ್ಬಿನ ಬೆಳೆ ವೀಕ್ಷಣೆಗೆ ಬಂದಿದ್ವಿ. ಅಲ್ಲಿ ನೋಡ್ಬೋದು ಕಬ್ಬಿನಲ್ಲಿ ಈ ತರ ಹೂ ಆಡ್ತಿದೆ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಆರೋಯಿಂಗ್ ಅಂತ ಕರಿತೀವಿ. ಇದು ಏನಕ್ಕಾಗಿದೆ ಮತ್ತು ಇದಾಗದೇ ಇರೋದಕ್ಕೆ ನಾವೇನೇನ್ ಮಾಡ್ಬೋದು ಅಂತ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ಆಗೋದಕ್ಕೆ ಏನಿದೆಯಲ್ಲ, ಈ ಆರೋಯಿಂಗ್ ಆಗೋದಕ್ಕೆ ಕಾರಣ ಒಂದು ಅತಿ ಹೆಚ್ಚಾಗಿ ನೀರು ಕೊಡೋದು. ಅತಿ ಹೆಚ್ಚಾಗಿ ನಾವು ಕಟಾವಿನ ಟೈಮಲ್ಲಿ ನೀರನ್ನ ಹಾಯಿಸೋದು ಸಹ ಈ ತರ ಆರೋಯಿಂಗ್ ಆಗತ್ತೆ. ಆಮೇಲೆ ಎರಡನೇದಾಗಿ ಈ ಕೊರತೆ, ನ್ಯೂಟ್ರಿಯೆಂಟ್ಸ್ ಕೊರತೆ ಏನಿರುತ್ತೆ ಅದರಿಂದನೂ ಸಹ ಆರೋಯಿಂಗ್ ಆಗುತ್ತೆ. ಮೂರನೇದಾಗಿ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ದಾವ್ದೋ ವೆರೈಟಿ ಹಾಕಿದ್ರು ಸಹ ಅದರಲ್ಲಿ ಆರೋಯಿಂಗ್ ವೆರೈಟೀಸ್ ಅಂತ ಬರುತ್ತೆ. ಆರೋಯಿಂಗ್ ವೆರೈಟೀಸ್ ಅಲ್ಲಿ ಈ ತರ ಹೂ ಆಗದೆ. ಈ ಹೂವು ಅಂದಾಜು ಅಕ್ಟೋಬರ್ ಇಂದ ಡಿಸೆಂಬರ್ ಟೈಮಲ್ಲಿ ಆಗುತ್ತೆ. ಈ ಟೈಮಲ್ಲಿ ನಿಮ್ಗೆ ಹೂವು ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಗಿಡ ಮೇಲೆ ಬೆಳೆಯಲ್ಲ, ಅದಲ್ಲಿಗೆ ಕುಂಠಿತ ಆಗತ್ತೆ. ಆಮೇಲೆ ನಿಮ್ಗೆ ಇಳುವರಿ ಕಡಿಮೆ ಆಗುತ್ತೆ. ಸಕ್ಕರೆ ಅಂಶ ಕಡಿಮೆ ಆಗಿ ನಿಮ್ಗೆ ನಾರಿನಾಂಶ ಜಾಸ್ತಿ ಆಗುತ್ತೆ. ಬೆಂಡ್ ಬರೋದು ಅಂತೀವಲ್ಲ, ಸ್ಪಾಂಜಿ ಸ್ಟ್ರಕ್ಚರ್, ಅದು ನಿಮ್ಗೆ ಕಬ್ಬಿನಲ್ಲಿ ಕಾಣಿಸ್ಕೊಳುತ್ತೆ ಈ ಆರೋಯಿಂಗ್ ಆಯ್ತು ಅಂತ ಹೇಳಿದ್ರೆ. ಇದನ್ನ ನಾವು ತಡಿಬೇಕು ಅಂತ ಹೇಳಿದ್ರೆ ಪೋಷಕಾಂಶಗಳನ್ನ ನಾವು ಚೆನ್ನಾಗಿ ಕೊಡ್ಬೇಕು ಗಿಡಕ್ಕೆ. ಹಾಗೂ ನೀರನ್ನ ಅಕ್ಟೋಬರ್ ಇಂದ ಡಿಸೆಂಬರ್ ಟೈಮಲ್ಲಿ ಕಡಿಮೆ ಕೊಡ್ಬೇಕು. ಇವಾಗೆಲ್ಲ ನಾವು ನೋಡಿರ್ಬೋದು, ಮಳೆ ಜಾಸ್ತಿ ಆಯ್ತು, ಮಳೆ ಜಾಸ್ತಿ ಆದ ತಕ್ಷಣ ಈ ತರ ಹೂವು ಬಂದಿರೋದನ್ನ ನಾವು ಗಮನಿಸಬಹುದು. ಸೊ ನೀರ್ ಕಡಿಮೆ ಕೊಟ್ಟರು ಸಹ ಇದನ್ನ ತಡಿಬಹುದು. ಆಮೇಲೆ ನಾವು ಯಾವುದೇ ತರಹದ ನ್ಯೂಟ್ರಿಯೆಂಟ್ಸ್ ಸಹ ಬ್ಯಾಲೆನ್ಸ್ಡ್ ಆಗಿ ಗಿಡಗಳಿಗೆ ಕೊಡ್ಬೇಕಾಗತ್ತೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಹತ್ರ 17 ತರ ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಬೇಕಾಗತ್ತೆ. ಅದನ್ನೆಲ್ಲ ಬ್ಯಾಲೆನ್ಸ್ಡ್ ಆಗಿ ನಾವು ಗಿಡಗಳಿಗೆ ಕೊಡ್ಬೇಕು. ಆಮೇಲೆ ಎಥರಲ್ ಅನ್ನೋ ಒಂದು ಕೆಮಿಕಲ್ ಸಿಗ್ತವೆ. ಆ ಎಥರಲ್ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದನೂ ಸಹ ಈ ಹೂವನ್ನ ತಡಿಬಹುದು ಅಂತ ಹೇಳ್ತಾರೆ. ಆಮೇಲೆ ನಾವು ವೆರೈಟೀಸ್ ಏನ್ ಬೆಳೆಸ್ತೀವಲ್ಲ, ವೆರೈಟೀಸ್ ಅಲ್ಲಿ ನಾವು ಉತ್ತಮವಾದ ತಳಿನ, ನಮ್ಗೆ ವಾತಾವರಣಕ್ಕೆ ತಕ್ಕಂಗೆ ಅನುಕೂಲವಾಗುವಂತಹ ತಳಿನ ನಾವು ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕೊಯಮತ್ತೂರ್ ತಳಿ 86-032 ಅಂತ ಬರುತ್ತೆ. ಅದು ಉತ್ತಮ ತಳಿ. ಅದರಲ್ಲಿ ನಿಮ್ಗೆ ನಾನ್ ಆರೋಯಿಂಗ್ ವೆರೈಟಿ. ಅದು ಈ ತರ ಆರೋಯಿಂಗ್ ಆಗಲ್ಲ ನಿಮ್ಗೆ. ಅದರಲ್ಲಿ ನಿಮ್ಗೆ ವಾತಾವರಣ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮಾತ್ರ ಕಾಣಿಸ್ಕೊಳ್ಳುತ್ತೆ ನಿಮ್ಗೆ. ಅದನ್ನ ಬಿಟ್ಟರೆ ಯಾವಾಗಲೂ ಕಾಣಿಸ್ಕೊಳ್ಳಲ್ಲ. ಅಂತ ತಳಿನ ನಾವು ಬಳಸಬೇಕಾಗತ್ತೆ. ಧನ್ಯವಾದಗಳು.